ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದಲ್ಲಿ ಜೆಡಿಎಸ್ಗೆ ಸೋಲಾಗಿರುವುದು ಜೆಡಿಎಸ್ಗೆ ಮುಖಭಂಗವಲ್ಲ, ಬದಲಿಗೆ ಅದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮುಖಭಂಗವಾಗಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ಈ ಕುರಿತು ಮಾಧ್ಯಮದೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ್ ಅವರು 3 ತಿಂಗಳು ಅಧಿಕಾರ ಸಾಕೆಂದಿದ್ದರು. ಬೇಕಾದರೆ ಅವರು ಹಾಸನಾಂಬೆ ದೇವಿ ಮುಂದೆ ಪ್ರಮಾಣ ಮಾಡಲಿ. ನಾವು ಮುಸ್ಲಿಂ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನ ಕೊಡಲು ತೀರ್ಮಾನಿಸಿದ್ದೆವು. ಆ ಉದ್ದೇಶದಿಂದ ಅವಿಶ್ವಾಸ ನಿರ್ಣಯವನ್ನು ಜಾರಿಗೆ ತಂದಿದ್ದೆವು ಎಂದು ಹೇಳಿದರು. ಈ ಹಿಂದೆ ಎನ್ಡಿಎ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದೊಂದಿಗೆ ನಮ್ಮ ಪಕ್ಷ ಮೈತ್ರಿ ಮಾಡಿಕೊಂಡಿದ್ದೆಂದು ಉಪಾಧ್ಯಕ್ಷ ಸ್ಥಾನ ನೀಡಿದ್ದೆವು. ಅವಿಶ್ವಾಸ ನಿರ್ಣಯದ ಬಗ್ಗೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ತಿಳಿಸಿದ್ದೇನೆ. ಕಳೆದ 1 ವರ್ಷದಿಂದ ಜಿಲ್ಲೆಯಲ್ಲಿ ಏನೇನು ನಡೆಯುತ್ತಿದೆ ಎಂಬುದು ಅವರಿಗೂ ಗೊತ್ತಾಗಲಿ ಎಂದರು. ಇದೇ ವೇಳೆ ಪಹಲ್ಗಾಂನಲ್ಲಿ ಹಿಂದೂಗಳ ನರಮೇಧ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು, ನಾನು ಈ ದಾಳಿಯನ್ನು ಉಗ್ರವಾಗಿ ಖಂಡನೆ ಮಾಡುತ್ತೇನೆ. ಈ ದೇಶದಲ್ಲಿ ಎಲ್ಲಾ ಧರ್ಮವನ್ನು ಸಮಾನಾಗಿ ನೋಡಬೇಕು. ಅಲ್ಲಿ ಯಾರೋ ಮುಸ್ಲಿಮರು ಮಾಡಿದರೆ ಇಲ್ಲಿ ಇರುವ ಮುಸ್ಲಿಮರು ಏನು ಮಾಡ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಪಾರ್ಟಿಯಿಂದ ಶಿಸ್ತು ಕ್ರಮ ತಗಬೇಕು ಅಂತ ಅವಿಶ್ವಾಸ ತಂದು ಗೊತ್ತಾಯ್ತಾ ಸರ್? ಅವಿಶ್ವಾಸ ತಂದು ಅದ್ರ ರೀತಿ ಏನೇನು ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ವಿ. ನಮ್ಮ ಪಾರ್ಟಿಯ ಏನು 17 ಜನ ನಮ್ಮ ಪಾರ್ಟಿಯ ಚಿಹ್ನೆಯಿಂದ ಗೆದ್ದವರು. ಈಗ 16 ಜನ ನಮ್ಮ ಓಟ್ ಹಾಕಿದಾರಪ್ಪ, ಶಿಸ್ತನ್ನ ಕಾಪಾಡ್ಕೊಂಡವ್ರು ಅಧ್ಯಕ್ಷ ಬಿಟ್ರೆ ಇನ್ನು 2 ಜನ ಇಂಡಿಪೆಂಡೆಂಟ್ ನಮ್ಮಲ್ಲೇ ಇತ್ತು. 16 18 ಆಯ್ತಾ, ಇನ್ನು 2 ಜನ 20 ಆಯ್ತಲ್ರಿ. 21 ನಾವು, ಅವರು ಬಿಜೆಪಿ. ಲಾಸ್ಟ್ ಟೈಮು ಬಿಜೆಪಿಯ ಒಬ್ಬರು ನಾವು ಎನ್ಡಿಎ ಒಟ್ಟಿ ಪಾರ್ಟ್ನರ್ ಇದ್ದೀವಿ ಅಂತ ಉಪಾಧ್ಯಕ್ಷರು ಕೊಟ್ಟಿದ್ದವ್ರಿಗೆ ಕೊಡ್ರಿ ಒಂದ್ಸಾರಿ. ಏನು ನಾವು ಎನ್ಡಿಎ ಇದ್ದಿದ್ದಾಗ ಅವ್ರ ಉಪಾಧ್ಯಕ್ಷರು ಇದ್ದ ಅಧ್ಯಕ್ಷರು ಕೊಟ್ಟಿದ್ದರು. ಅವರು ರಾಜೀನಾಮೆ ಕೊಟ್ಟರು. ಅವ್ರು ಬಂದು ನಿನ್ನೆ ಇಲ್ಲೂ ನಮ್ಮ ಹತ್ರನೇ ಹೇಳೋದಿದ್ರು. ಅವ್ರ ಮೀಟಿಂಗಲ್ಲಿ ಹೋಗ್ತಾರೆ ಬರೀ ಇಬ್ಬರು ನಮ್ಮ ಹತ್ರ ಇದ್ರಲ್ಲ ಸರ್. ಒಬ್ರು MLC 24 ಇರೋರು, ಇನ್ನೊಬ್ರು ನಮ್ಮ ತಲೆ ಬರೋರು ಗಿರಾಯ್ತರು, ಇಬ್ರು ಬಂದು ನಿಮ್ಮ ತಲೆ ಇರೋರು ಅಂತ ಹೇಳಿದ್ರು. ಇನ್ನು 3 ಜನ ನಾವು ರೆಡಿ ಮಾಡಿದ್ವಿ. ಪಾಪ ಅವ್ರೇನಾಯ್ತು ಸರ್, ಇವ್ರಿಬ್ರು ಕೈ ಕೊಟ್ಟರು ಅಂದಾಗ ನಾವು ಹೇಳಿದ್ರು ನೀವು ಯಾರು ಮಾಡ್ತೇವೆ. ನಾನು ಅವರ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೂ ತಿಳಿಸಿದ್ದೀನಿ. ಅಧ್ಯಕ್ಷರು ಗಮನ, ಈಗ ನನಗೆ ಯಾಕೆ ಮುಖಭಂಗ ಆಗಿದೆ, ಅವ್ರ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ ಬಿಜೆಪಿ ಆಸಕ್ತಿಗೆ ಒಟ್ಟಾಗಿ ಇವತ್ತು ನಡ್ಕೊಂಡಿದ್ರಿಂದ ನನಗೆ ಯಾಕಾಗುತ್ತೆ? ನಾವು ಎನ್ಡಿಎ ಪಾರ್ಟ್ನರ್, ನಾವು ಶಿಸ್ತು ಏನಿದೆ ನಾವು ಪಾಲಿಸ್ತೀವಿ. ಎನ್ಡಿಎ ಏನಿದೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ಆ ಉದ್ದೇಶದಿಂದ ನಾವು ಉಪಾಧ್ಯಕ್ಷರು ಕೊಟ್ಟಿದ್ದೇವೆ. ಈ ಸಾರಿ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ನಡೀತು ಅನ್ನೋದು ನಿಮಗೆ ಗೊತ್ತಿದೆ. ಕಳೆದ 1 ವರ್ಷದಿಂದ ಏನು ನಡೀತಾ ಇದೆ ಜಿಲ್ಲೆಯಲ್ಲಿ ಗೊತ್ತಿದೆ. ಅವ್ರ ರಾಜ್ಯದ ಅಧ್ಯಕ್ಷರಿಗೆ ಗೊತ್ತಾಗಲಿ ಅಂತ ನಾವು ನಿನ್ನೆ ಆ ಉದ್ದೇಶದಿಂದಲೇ ವೋಟ್ ಹಾಕ್ಲೇಬೇಕು. ನಮ್ಗೆ 21 ಜನ ಬಂತು, ಅವ್ರಿಗೆ ಗೊತ್ತಾಗ್ಬೇಕು. ನಾವು ವಹಿಸಿದ್ದೆ ಮೆಜಾರಿಟಿ ನಾವಿದ್ದೀವಿ. ತಾತ್ವಿಕವಾಗಿ ಮೆಜಾರಿಟಿ JDS ಇದೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಸೇರಿ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳು ಸೇರಿ ಈ ಜಿಲ್ಲೆಯ ಒಂದು ಪ್ರಾದೇಶಿಕ ಪಕ್ಷದ ಮೇಲೆ ಸವಾಲು ಹುಟ್ಟಿದ್ದಾರೆ ಅಷ್ಟೇ. ಆ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಗೊತ್ತಾಯ್ತು ಸರ್? ನಾವು ಅಲಯನ್ಸ್ ಇರೋದ್ರೆ ಈಗ ಹಾಸನ ಜಿಲ್ಲೆ ಅಲಯನ್ಸ್ ಯಾವುದು? ಕಾಂಗ್ರೆಸ್ ಬಿಜೆಪಿ ಅಲಯನ್ಸ್ ರಾಜ್ಯದಲ್ಲಿ ನಾವು ಅಲಯನ್ಸ್. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅಲಯನ್ಸ್ ಇದೆ. ಅದನ್ನ ಉತ್ತರ ರಾಜ್ಯದ ಅಧ್ಯಕ್ಷ ಹೇಳ್ಬೇಕಾಗತ್ತಷ್ಟೇ. ಅವ್ರ ಗಮನಕ್ಕೂ ತಂದಿದ್ದೇನೆ. ಚುನಾವಣೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೇನೆ. ಅವರು ಇದು ಇಟ್ಕೊಡೋದ್ಕಿಂತ ಮುಂಚೆನೆ ವಿಜಯೇಂದ್ರ ಅವ್ರ ಗಮನಕ್ಕೂ ತಂದಿದ್ದೀನಿ. ನಾನೇನು ಮಾಡೋಕ್ಕಾಗತ್ತಪ್ಪ ಅದು ಗೊತ್ತಿಲ್ಲ. ಅವ್ರಿಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಅದು ನನಗೆ ಬಿಟ್ಟಿದ್ದಲ್ಲ. ಅವ್ರಿಗೆ ಸೇರಿ ಅವ್ರ ಪಕ್ಷಕ್ಕೆ ಸೇರಿ